ಮದರ್ ಇನ್ ಲಾ ಮಾತಾಡ್ತಿದ್ರೆ ಏನು ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಇದು ಫುಡ್ಡಿಗೆ ಕಂಟಾಮಿನೇಟೆಡ್ ಫುಡ್ ಮನೆಯಲ್ಲಿ ಇದ್ರೆ ಹಳೇದು ಆತರ ಕೊಡೋದು, ಆಮೇಲೆ ಬಹಳ ಹಿಂಸೆ ಕೊಟ್ಟು ಹೊಡೆದಿ ಓಡಿಸಿದ್ದಾರೆ. ಇದು ಸ್ವಾಮಿ ಫೈಲ್ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಸ್ವಾಮಿ. ಅಲ್ಲ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಆಮೇಲೆ ಡಾಕ್ಯುಮೆಂಟ್ಸ್ ಫೈಲ್ ಮಾಡಿದ್ದೀನಿ. ಏನು ಮೆಡಿಕಲ್ ಡಾಕ್ಯುಮೆಂಟ್ಸ್ ಸ್ವಾಮಿ. ಏನು ಸ್ವಾಮಿ ಅವತ್ತು ಇದ್ರದ್ದು ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಳ್ಳಿ 31/8/2023 ಸ್ವಾಮಿ ಅವತ್ತು ಸೆಷನ್ಸ್ ಇತ್ತು. ಅಂದ್ರೆ ಮೀಡಿಯೇಷನ್ ಕೌನ್ಸಿಲಿಂಗ್ ಇತ್ತು ಸ್ವಾಮಿ. ಕೌನ್ಸಿಲಿಂಗ್ ದಿನಾನು ನನಗೆ ಡೌರಿ ಕೊಡು ಇಲ್ಲ ಡೈವರ್ಸ್ ಕೊಡು ಅಂತ ಹೇಳಿ ನಾವು ರಿಫ್ಯೂಸ್ ಮಾಡಿದ್ದಕ್ಕೆ ಅವತ್ತು ಸಂಜೆ ನಮಗೆ ಹೊಟ್ಟೆಗೆ 4-5 ಸಲ ಪಂಚ್ ಮಾಡಿದ್ದು ಪೊಲೀಸ್ ಸ್ಟೇಷನ್ ಮುಂದೆನೆ. ನಾನು ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಹೋಗಿದ್ವಿ ಸ್ವಾಮಿ. ಕಂಪ್ಲೇಂಟ್ ಕೊಡ್ಲಿಲ್ಲ? ಹೌದು ಸ್ವಾಮಿ, ಪೊಲೀಸ್ ಕಂಪ್ಲೇಂಟ್ ಅದು 323 ಅದಕ್ಕೆ ಆಡ್ ಮಾಡಿದ್ದಾರೆ. 323 498 504 ಮತ್ತೆ 304 ಆಫ್ ಡೌರಿ ಪ್ರೊಹಿಬಿಷನ್ ಆಕ್ಟ್. ಆಮೇಲೆ ಲಾಸ್ಟ್ ಡೇಟ್ ಆಫ್ ಹಿಯರಿಂಗ್ ಸ್ವಾಮಿ ಅದು 31. ಆಮೇಲೆ ವೂಂಡ್ ಸರ್ಟಿಫಿಕೇಟ್ ಚಾರ್ಜ್ ಶೀಟ್ ಅಲ್ಲಿ ಇರೋದು 31/11ನೇ ತಾರೀಕು. 10 ದಿನ ಏನಾಯ್ತು ಅಂತ ಕೇಳಿದ್ರಿ ಸ್ವಾಮಿ ಲಾಸ್ಟ್ ಡೇಟ್ ಅಲ್ಲಿ. ನೀವು ಕೇಳಿದ್ರಿ ಸ್ವಾಮಿ. ನಾನು ಪ್ರೈವೇಟ್ ಹಾಸ್ಪಿಟಲ್ ಹೋಗಿರೋದಕ್ಕೆ ಅಬ್ಜೆಕ್ಷನ್ ಅಲ್ಲೂ ನಾನು ಅದನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ. ನನಗೆ ಹೊಟ್ಟೆ ಹೊಡೆದಿರೋ ಕಾರಣ ನನ್ನ ಸ್ಕ್ಯಾನ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ. ಗರ್ಭಕೋಶ ಎಲ್ಲ ಊದಿತ್ತು ನನಗೆ. ಆಮೇಲೆ ಅವ್ರು ಲೇಟಾಗಿ ಯಾಕೆ ಫೈಲ್ ಮಾಡಿದ್ರು ಅನ್ನೋ ಕ್ವಶನ್ಗೆ ಸ್ವಾಮಿ ಅವರು ಎಷ್ಟು ನನಗೆ ಟಾರ್ಚರ್ ಟ್ರಬಲ್ ಮಾಡಿದ್ರು ಅಂದ್ರೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ನಾನು ಆ ಡಾಕ್ಯುಮೆಂಟ್ಸ್ ಸಹ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ. ಡಿಪ್ರೆಷನ್? ಹೌದು ಸ್ವಾಮಿ, ಡಿಪ್ರೆಷನ್ಗೆ ಹೋಗಿದ್ವಿ. ಅವರು ಡೌರಿ 10 ಲಕ್ಷ, ಆಮೇಲೆ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಬೈಕು, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಸೈಟು ಅಷ್ಟು ಕೊಟ್ರೇನೆ ಮನೆ ಒಳಗ್ ಬಾ ಅಂತ. ಕಂಡೀಷನ್? ಹೌದು ಸ್ವಾಮಿ, ಕಂಡೀಷನ್ ಸ್ವಾಮಿ. ಆಮೇಲೆ ಮಗು ಕರ್ಕೊಂಡು ನಮ್ ಡೆಲಿವರಿ ಆದ್ಮೇಲೆ 3 ತಿಂಗಳು ಮಗುಗೆ ಅವ್ರು ಫೋನ್ ಮಾಡಿದಕ್ಕೆ ನಾವು ಮನೆಗೆ ಹೋಗಿದ್ದೀವಿ. ಮನೆಯಲ್ಲಿ 2.5 ತಿಂಗಳು ಅವ್ರ ಜೊತೆನೆ ಇದೀವಿ. ಮನೆಯಲ್ಲೇ ಇದ್ದು ಮಧ್ಯಾಹ್ನ ಮಾತಾಡ್ಕೊಂಡು ಸ್ವಾಮಿ ಕ್ರಿಮಿನಲ್ ಟ್ರೆಸ್ಪಾಸ್ ಕೇಸ್ ಯಾರು ಹೇಳಿದ್ರು ನಿಮ್ಗೆ? ಅಲ್ಲ, ಇಸ್ ಎ ಫ್ಯಾಕ್ಟ್ ಸ್ವಾಮಿ. ಫ್ಯಾಕ್ಟ್. Don't get into the shoes of the client always. ಹೇಳಿ. ಕಂಪ್ಲೇಂಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಸ್ವಾಮಿ. ಆಮೇಲೆ ಅವ್ರು ಹೊಡೆದಿರೋದಕ್ಕೂ ನನ್ನ ಮೆಡಿಕಲ್ ರೆಕಾರ್ಡ್ MLC ಡಿವೋರ್ಸ್ ಆಗಿಲ್ಲಲ್ಲ ಇನ್ನು? ಡಿವೋರ್ಸ್ ಆಗಿದೆಯಾ? ಇಲ್ಲ ಸ್ವಾಮಿ, ಕಾಂಜುಗಲ್ ರೈಟ್ಸ್ ನಾವು ಪಿಟಿಷನ್ ಹಾಕಿದೀವಿ ಅಷ್ಟೇ ಸ್ವಾಮಿ. ಅವ್ರು ಕೌಂಟರ್ ಕ್ಲೈಮ್ ಅಂತ ಹಾಕಿದ್ದಾರೆ 23, ಅದಕ್ಕೆ ಅಬ್ಜೆಕ್ಷನ್ ಹಾಕಿ. ಎಲ್ಲ ಇಲ್ಲಿ ಯಾರ್ಯಾರು? ಹಸ್ಬೆಂಡ್ ಒಬ್ಬರೇನೆ ಇರೋದು? ಹಸ್ಬೆಂಡ್ ಮತ್ತೆ ಮದರ್ ಇನ್ ಲಾ. ಆಮೇಲೆ ಇನ್ ಫ್ಯಾಮಿಲಿ ಮೆಂಬರ್ಸ್ ನ 12 ಮೆಂಬರ್ಸ್ ನ ಇತ್ತು ಸ್ವಾಮಿ, ಅದ್ರ ಡ್ರಾಪ್ ಮಾಡಿದ್ದಾರೆ. 10 ಮೆಂಬರ್ಸ್ ಡ್ರಾಪ್ ಮಾಡಿದ್ದಾರೆ. ಪಿಟಿಷನ್ ನಂಬರ್ 1 and 2 ಮಾತ್ರ ಇದ್ದಾರೆ. ಮದರ್ ಇನ್ ಲಾ ಮತ್ತೆ ಹಸ್ಬೆಂಡ್. ಮದರ್ ಇನ್ ಲಾ ಮೇಲೆ ಏನಿದೆ? ಮದರ್ ಇನ್ ಲಾ ಎವ್ರಿ ಡೇ ಹರಾಸಿಂಗ್ ದ ಸೇಮ್ ಥಿಂಗ್. ನನ್ನ ಮಗನಿಗೆ ನೀನ್ ಒಂದ್ ಸೈಟ್ ಬರ್ಕೊಡು, ಮನೆ ಒಳಗ್ ಬಾ. ಎವ್ರಿ ಡೇ ಹರಾಸಿಂಗ್ ಅಂದ್ರೆ ಮದರ್ ಇನ್ ಲಾ. ಆಲ್ ರೈಟ್. ಆಮೇಲೆ ಅಲಿಗೇಷನ್ ಇದೆ ಸ್ವಾಮಿ, ಸೇಮ್ ಅದೇ ನಾನು ಏನ್ ಹೇಳಿದೆ ಅದೇ ಸ್ವಾಮಿ. ಅಲಿಗೇಷನ್ ಕಂಪ್ಲೇಂಟ್ ಅಲ್ಲಿ ಇದೆ ಸ್ವಾಮಿ. ಹಸ್ಬೆಂಡ್ ಆಮೇಲೆ ಫೋನ್ ಕಾನ್ವರ್ಸೇಷನ್ ರೆಕಾರ್ಡ್ ಇದೆ ಸ್ವಾಮಿ. ಅಲ್ಲಿ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಅವ್ರು ಕನ್ಸಿಡರ್ ಮಾಡಿಲ್ಲ. ಅವ್ರ ಪೆನ್ ಡ್ರೈವ್ ಅಲ್ಲಿ ಹಾಕೊಟ್ಟಿದ್ವಿ. ಏನ್ ಮದರ್ ಇನ್ ಲಾ ಮಾತಾಡ್ತಿದ್ರೆ ಏನು ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಇದು ಫುಡ್ಡಿಗೆ ಕಂಟಾಮಿನೇಟೆಡ್ ಫುಡ್ ಮನೆಯಲ್ಲಿ ಇದ್ರೆ ಹಳೇದು ಆತರ ಕೊಡೋದು, ಆಮೇಲೆ ಬಹಳ ಹಿಂಸೆ ಕೊಟ್ಟು ಹೊಡೆದಿ ಓಡಿಸಿದ್ದಾರೆ. ಇದು ಫಿಸಿಕಲಿ ಅಸಲ್ಟ್ ಇತ್ತು. ಬ್ಲ್ಯಾಕ್ ಮ್ಯಾಜಿಕ್? ಹೌದು, ಬ್ಲ್ಯಾಕ್ ಮ್ಯಾಜಿಕ್. ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇದ್ರ ಸಂಬಂಧ ನಾವು ಪೆನ್ ಡ್ರೈವ್ ಕೊಟ್ಟಿದ್ವಿ ಸ್ವಾಮಿ. ಅವ್ರು ಮಾತಾಡ್ತಿರೋದು ಕಾನ್ವರ್ಸೇಷನ್ ಇದೆ. ನನಗೆ 48 ಡೇಸ್ ಅಲ್ಲಿ ಇಲ್ಲ, ನಾನು ಕಾನ್ವರ್ಸೇಷನ್ ಇರೋದ್ ನಾನು ಹೇಳ್ತಿದ್ದೀನಿ. 48 ಡೇಸ್ ಅಲ್ಲಿ ನಾನು ಸಾಯ್ಬೇಕು ಇಲ್ಲ ಮನೆ ಬಿಟ್ಟು ಹೋಗ್ಬೇಕು. ಹೌದು, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಕಾನ್ವರ್ಸೇಷನ್ ನಲ್ಲಿ ಅವರು ಮತ್ತೆ ಈಗ ಅಲ್ಲ ಮಾಟ ಮಂತ್ರ ಮಾಡ್ತಾರಲ್ಲ, ಅವ್ರ ಹತ್ರ ಮಾತಾಡ್ತಿರೋದು. ಹೌದು, ಅವ್ರಿಗೂ ಗೊತ್ತು ಸ್ವಾಮಿ, ಕಾನ್ವರ್ಸೇಷನ್ ಇದೆ. ಬಹಳ ಹರಾಸ್ಮೆಂಟ್ ಸ್ವಾಮಿ. ನಾವು ಯೂನಿಟ್ ಆಗಕ್ಕೆ ಏನ್ ಟ್ರೈ ಮಾಡಿದ್ರು ಇಷ್ಟು ದುಡ್ಡು ಕೊಟ್ಟು ಮನೆಗ್ ಬಾ ಯೂನಿಟ್ ಆಗಕ್ಕ. ನಾವು ಹೌದು, ಮಗು ಇದೆ ಸ್ವಾಮಿ. ಮಗು ಚೈತನ್ಯ ಸ್ಕೂಲಿಗೆ ಸೇರಕ್ಕೆ ಫಾದರ್ ಕನ್ಸೆಂಟ್ ಬೇಕು. ಫಾದರ್ ಕನ್ಸೆಂಟ್ಗೆ ಏನ್ ಮಾಡಿದ್ರು ಕನ್ಸೆಂಟ್ ಕೊಡ್ತಾ ಇಲ್ಲ, ಮಗು ಸ್ಕೂಲಿಗೆ ಸೇರಿಸ್ಕೊಳ್ತಾ ಇಲ್ಲ. ಈಗ ಡೈವರ್ಸ್ ಇದ್ದಾಗ ಮದರ್ ಸೈನ್ ಹಾಕಿದ್ರೆ ಕನ್ಸೆಂಟ್ ಫಾದರ್ ಸೈನ್ ಬೇಕು. ಏನ್ ಮಾಡಿದ್ರು ಬರ್ತಾ ಇಲ್ಲ ಸ್ವಾಮಿ.
ಅದಕ್ಕೆ ಇದು- ಅದಕ್ಕೆ 498 ಅಲ್ಲ, ಇದು ನಾನು ಅಡಿಷನಲ್ ಹೇಳಿದೆ. ನೀವು ಅಡಿಷನಲ್ ಹೇಳ್ತಾರೆ. ಹೌದು ಸ್ವಾಮಿ, ಈಗಿನ ಇವತ್ತಿಂದು ನಿನ್ನೆ ಮೊನ್ನೆದೊಂದು ನಿಮ್ ಕಾನ್ವರ್ಸೇಷನ್. ಬಟ್ ಬ್ಲಾಕ್ ಮ್ಯಾಚಿಂಗ್ ಸ್ವಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ. ಏನೋ ಇದು ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ತಗೊಳ್ಳಲ್ಲ ಅಂತ ಹೇಳಿ ಅವರು ನಾವು ಎನ್ಕ್ಲೋಸ್ ಮಾಡಿದ್ದು ತಗೊಂಡಿಲ್ಲ ಸ್ವಾಮಿ. ಇದು ಪಿಟಿಷನರ್ ನಂಬರ್ 2 ಮೇಲೆ ಇರೋ ಅಲಿಗೇಷನ್ ಮತ್ತೆ ಪಿಟಿಷನರ್ ಇದು ಅಕ್ಯೂಸ್ ನಂಬರ್ 10 ಮೇಲೆ ಇರೋ ಅಲಿಗೇಷನ್. ನನ್ನ ವೆಹಿಕಲ್ ಡಾಕ್ಯುಮೆಂಟ್ಸ್ ಇದೆ ಸ್ವಾಮಿ. ಆಮೇಲೆ ನಾನು ಅಬ್ಜೆಕ್ಷನ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀನಿ, ಮೆಡಿಕಲ್ ರೆಕಾರ್ಡ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಆಯ್ತಾ? ಅವರು ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್. ಆಮೇಲೆ ಮೆಡಿಕಲ್ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ. ನಾನು 31ಕ್ಕೆ ಅವ್ರು ಹೊಡೆದಿರೋದು 1ನೇ ತಾರೀಕು ಹಾಸ್ಪಿಟಲ್ಗೆ ಹೋಗಿರೋದು, 5ನೇ ತಾರೀಕು ಹೋಗಿರೋದು, 9ನೇ ತಾರೀಕು ಹೋಗಿರೋದು, ಆಮೇಲೆ ಕೇಸಿಂಗ್ ಹಾಸ್ಪಿಟಲ್ಗೆ 11ಕ್ಕೆ ಹೋಗಿರೋದು. ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ. ಆ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅವ್ರ ಚಾರ್ಜ್ ಶೀಟ್ ಅಲ್ಲಿ ಆ ಡಾಕ್ಯುಮೆಂಟ್ ಮತ್ತೆ FIR ಫೈಲೇ ಮಾಡಿಲ್ಲ ಸ್ವಾಮಿ. ಅವ್ರು ಓನ್ಲಿ ಪಾರ್ಟ್ ಏನಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ಬಿಟ್ರೆ ಅವ್ರು ಇನ್ನೇನು ಪ್ರೊಸೀಡಿಂಗ್ಸ್ ಅಲ್ಲಿ ಪಾಚಿಗೆ ಏನು ಹಾಕಿಲ್ಲ ಸ್ವಾಮಿ. ಎನ್ಕ್ಲೋಸ್ ಮಾಡೇ ಇಲ್ಲ, ಯಾವ ಡಾಕ್ಯುಮೆಂಟ್ ಎನ್ಕ್ಲೋಸ್ ಮಾಡಿಲ್ಲ. Anything, Ravikumar sir? My lord, my great respect, my lord. This is the so was the medical, and in fact they bet me in the police station and NCR is already registered. Thereafterwards I did not pursue. My lord, ನನ್ನ ಹೈಟ್ ಇರೋದು 5 feet. ನನಗೆ ಎನ್ಫೀಲ್ಡ್ ಬೈಕ್ ಯಾಕೆ ಬೇಕು ಸ್ವಾಮಿ? ನನಗೆ ಸ್ಟ್ಯಾಂಡೇ ಹಾಕ್ಲಿಕ್ಕೆ ಹಾಕಿಲ್ಲ ಅದು. ನಂಬರ್ 1. ನಂಬರ್ 2, my lord, myself and widow mother, we are having a small holding in. ಎನ್ಫೀಲ್ಡ್ ಬೈಕ್ ಸ್ಟ್ಯಾಂಡ್ ಹಾಕಕ್ಕೂ ಬರಲ್ವಾ ನಿಮ್ಗೆ? ಇಲ್ಲ, ನನ್ನ ಹೈಟಿಗೆ ಅನುಗುಣವಾಗಿ ನಾನು ಯಾಕೆ ಬೈಕ್ ಕೇಳಬೇಕು ಅವ್ರ ಹತ್ರ? These are all creative story, my lord. I am only 5 feet height, and apart from that, I am carrying on my agriculture activities. We have a very small holdings of coffee in Kodagu, and I am confined there. Why I should have a site in Bangalore? These are all creative stories, man. I have great respect, I may say so. And she has gone to Netherlands, Ireland. She is out of country for several days. She is not taking care of the child. She has become a postgraduate student. She has taken up job. She has suppressed many things. She is on bail from Mysore because they trespassed and they ransacked my house and bet me, for which a criminal case they have filed 482 and stayed it. My lord, I did not gobble up all those things. On one side, today if you ask my learned friend, my lord, he may say, no, I am willing to send the lady today. My lord, on one side, Section 9. Other side, DV Act, 498, 384 Dowry Prohibition Act. These are all the onslaught I have been facing. My lord, I don't... ಅದಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಇದೆಯಾ? ಹೌದು ಸ್ವಾಮಿ, ಹೌದು ಸ್ವಾಮಿ, ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ. ಚಾರ್ಜ್ ಶೀಟ್ ಅಲ್ಲೂ ಮೆಡಿಕಲ್ ರೆಕಾರ್ಡ್ ಇದೆ, ಮೂನ್ ಸರ್ಟಿಫಿಕೇಟ್ ಇದೆ ಸ್ವಾಮಿ. ಎಸ್, ರಿಸರ್ವ್ಡ್. For quashing the proceedings, my lord. I fail to understand why after 1.5 years, when we are totally separated, she is venturing to file 498. There's been no communication, nothing of that kind. ಈಗ ಸುಮ್ಮನೆ ಇದ್ರೆ ಅವ್ರಿಗೆ ಕೇಳ್ತೀನಿ. ಆಯ್ತು.